ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ 2026-27ರ ಮಾರುಕಟ್ಟೆ ಹಂಗಾಮಿಗಾಗಿ ಒಟ್ಟು 14 ಪ್ರಮುಖ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅನುಮೋದನೆ ನೀಡಿದೆ. ಭತ್ತ, ಹತ್ತಿ, ತೊಗರಿ, ಜೋಳ ಮತ್ತು ಎಣ್ಣೆಕಾಳುಗಳು ಸೇರಿದಂತೆ ಒಟ್ಟು 14 ಬೆಳೆಗಳಿಗೆ ಬೆಲೆ ಏರಿಕೆಗೆ ಕ್ರಮ ವಹಿಸಿದ್ದು, ಉತ್ಪಾದನಾ ವೆಚ್ಚಕ್ಕಿಂತ ಕನಿಷ್ಠ ಶೇಕಡ 50ರಷ್ಟು ಹೆಚ್ಚಿನ ಲಾಭವನ್ನು ರೈತರಿಗೆ ಖಚಿತಪಡಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸರ್ಕಾರದ ಈ ನಿರ್ಧಾರವನ್ನು ಚಾಮರಾಜನಗರ ಜಿಲ್ಲೆಯ ರೈತರು ಸ್ವಾಗತಿಸಿದ್ದಾರೆ. ದೂರದರ್ಶನದೊಂದಿಗೆ ಪ್ರಗತಿಪರ ರೈತ ಹೊನ್ನೂರು ಪ್ರಕಾಶ್, ಕೇಂದ್ರ ಸರ್ಕಾರವು ರೈತರ ಸಂಕಷ್ಟವನ್ನು ಅರಿತು ದ್ವಿದಳ ಧಾನ್ಯ ಹಾಗೂ ಏಕದಳ ಧಾನ್ಯಗಳು ಸೇರಿದಂತೆ 14 ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಿರುವುದು ಸ್ವಾಗತಾರ್ಹ ಎಂದರು. ಆಹಾರ ಪದಾರ್ಥ ಏನು ಸೇವಿಸ್ತಾನೆ ಆ ಒಂದು ಬೆಳೆಗಳಿಗೆ 14 ಬೆಳೆಗಳಿಗೆ MSPನ ಮಾಡಿದ್ದಾರೆ. ಅದು ಬಹಳ ಸ್ವಾಗತ. ಪ್ರತಿ ವರ್ಷ MSPನ ಜಾರಿ ಮಾಡ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಬಹಳ ಅಭೂತಪೂರ್ವವಾದ ಒಳ್ಳೆಯ ಕೆಲಸ. ಹಾಗಾಗಿ ಮುಂದಿನ ದಿನದಲ್ಲಿ ಸ್ವಾಮಿನಾಥನ್ ವರದಿನ ಜಾರಿ ಮಾಡಿದ್ರೆ ನಮ್ಮ ದೇಶ ಸುಭಿಕ್ಷವಾಗುತ್ತೆ. ರೈತ ಶಶಾಂಕ್ ರಾಜಾರಸ್, ರೈತರು ಬಿತ್ತನೆಯಿಂದ ಹಿಡಿದು ಬೆಳೆ ಕಟಾವಿನವರೆಗೆ 16 ತಾಂತ್ರಿಕ ಹಾಗೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ 14 ಬೆಳೆಗಳಿಗೆ ಬೆಂಬಲ ಬೆಲೆ ಹೆಚ್ಚಿಸಿರುವುದು ಶ್ಲಾಘನೀಯ. ಇದು ರೈತರಿಗೆ ಆರ್ಥಿಕ ನೆರವು ನೀಡಲಿದೆ ಎಂದರು. ಬಚಾವ್ ಮಾಡೋದಕ್ಕೋಸ್ಕರ ಮೋದಿಯವರು 14 ಬೆಳೆಗಳಿಗೆ ಒಳ್ಳೆ ಬೆಲೆನ ಫಿಕ್ಸ್ ಮಾಡಿ ಎಷ್ಟೊಂದಕ್ಕೆ ಜಾಸ್ತಿ ಮಾಡಿರೋದ್ರಿಂದ ನಾನೊಬ್ಬ ರೈತನಾಗಿ ತುಂಬ ಮೆಚ್ಚುತ್ತೀನಿ. ಬುಧವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮೋದಿ ಅವರು ರೈತರು ಬೆಳೆಯುತ್ತಿರೋ 14 ಬೆಳೆಗಳಿಗೆ ಒಳ್ಳೆ MSP ದರನ ಫಿಕ್ಸ್ ಮಾಡಿರೋದ್ರಿಂದ ರೈತರಿಗೆ ದೇಶದ ಬೆನ್ನೆಲುಬು ಅನ್ನೋದನ್ನ ಅವ್ರು ಮತ್ತಿನ್ನೊಂದ್ಸತಿ ಎತ್ತಿಡಿದಿದ್ದಾರೆ. ಇದ್ರ ಜೊತೆಗೆ ಮತ್ತೋರ್ವ ರೈತ ಪ್ರಸನ್ನ, ಹವಾಮಾನ ವೈಪರೀತ್ಯ ಮತ್ತು ಕಾರ್ಮಿಕರ ಕೊರತೆಯಿಂದ ಕೃಷಿ ಮಾಡುವುದು ಇಂದು ಸವಾಲಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಹೆಚ್ಚಿಸುವ ಮೂಲಕ ರೈತರ ಪರವಾಗಿ ನಿಂತಿದೆ ಎಂದು ಹೇಳಿದರು. ಎಲ್ಲದನ್ನು ಬೆಳಿಬೇಕು, ನಮ್ಮ ದೇಶದ ರಫ್ತು ಹೆಚ್ಚಾಗಬೇಕು, ಆಮದನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಈ ನಿರ್ಧಾರ ತಗೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಮ್ಮ ರೈತರ ಕಡೆಯಿಂದ ನಾನು ಧನ್ಯವಾದಗಳು ತಿಳಿಸ್ತೇನೆ.